Monday is the Monday. That is day before yesterday. I'm talking about day after tomorrow. Nale is tomorrow. Nadiddu. Yeah. Okay, can you frame that sentence? ಈ ಶರ್ಟು ನಾಡಿದ್ದು ಕೊಡ್ತೀರಾ? Okay. And if I need to say, you should have given this shirt yesterday. You should have given this shirt yesterday. That Mikhail will say. You should have given this shirt yesterday. Good. ನಾನು ನನಗೆ ಸೊಳ್ಳೆ ಕಂಡಿದ್ರೆ ನಾನು ಕರ್ಟನ್ ಕಟ್ಕೊಳ್ತಿದ್ದೆ. ಐ ವುಡ್ ಹ್ಯಾವ್ ಟೈಡ್ ದ ನೆಟ್, ಐ ವುಡ್ ಹ್ಯಾವ್ ಯೂಸ್ ದ ನೆಟ್. ನಾನು ಕರ್ಟನ್ ಉಪಯೋಗಿಸ್ತಿದ್ದೆ, ಇಲ್ಲ ಮಸ್ಕಿಟೋ ನೆಟ್ ಉಪಯೋಗಿಸ್ತಿದ್ದೆ. ಸೊಳ್ಳೆ ನೆಟ್ ಉಪಯೋಗಿಸ್ತಿದ್ರೆ, ಲೈಕ್ ದಟ್. ತಿಂದಿದ್ರೆ So should I do the next one? Yeah. Should I do the next one? Yeah, please. ತಿಂದಿದ್ರೆ you are very tired now, so I am telling you, morning if you would have eaten breakfast, you wouldn't have been so tired. Sustu. So sustu is tired. ನೀವು ಬೆಳ್ಳಿಗೆ ತಿಂದಿದ್ರೆ ತಿಂಡಿ ತಿಂದಿದ್ರೆ ಈಗ ನಾವು ಇವಾಗ ನೀನು ಈಗ ಡ್ಯಾಶ್ ಆಗ್ತಿರ್ಲಿಲ್ಲ, ಈಗ ಸುಸ್ತು ಆಗ್ತಿರ್ಲಿಲ್ಲ. Rephrase that sentence. ನೀವು ಬೆಳ್ಳಿಗೆ ತಿಂದಿದ್ರೆ ನೀವು ಬೆಳಿಗ್ಗೆ ತಿಂಡಿ ತಿಂದಿದ್ರೆ, ಆರ್ ಯು ಕ್ಯಾನ್ ಸೇ ಎನಿಥಿಂಗ್. ನೀವು ಬೆಳಿಗ್ಗೆ ಏನಾದ್ರೂ ತಿಂದಿದ್ರೆ ಈಗ ಸುಸ್ತಾಗ್ತಿರ್ಲಿಲ್ಲ. ನೀವು ಬೆಳಿಗ್ಗೆ ತಿಂದಿದ್ರೆ, ಇಲ್ಲ ಬೆಳಿಗ್ಗೆ ಬ್ರೆಡ್ ತಿಂದಿದ್ರೆ, ಬೆಳಿಗ್ಗೆ ಹಾಲು ಕುಡಿದಿದ್ರೆ ಈಗ ಸುಸ್ತಾಗ್ತಿರ್ಲಿಲ್ಲ. ತಿಂದಿದ್ರೆ, ಕುಡಿದಿದ್ರೆ. ಓಕೆ, say it once again. ನೀವು ಬೆಳಿಗ್ಗೆ ಏನಾದ್ರೂ ತಿಂದಿದ್ರೆ, ತಿಂಡಿ ತಿಂದಿದ್ರೆ ಈಗ ಇವಾಗ ಸುಸ್ತಾಗುತ್ತಿರಲಿಲ್ಲ. ಓಕೆ, ಆಟ ಆಡಕ್ಕಿಂತ ಮುಂಚೆ ಏನಾದ್ರೂ ಲೈಟ್ ಆಗಿ ತಿಂದಿದ್ರೆ ಸುಸ್ತಾಗಲ್ಲ. ಅದಕ್ಕೇನೆ ನಿಮ್ಮ ತಾಯಿ ನೀವು ಆಟಕ್ಕೆ ಹೋಗ್ತೀನಿ ಅಂದಾಗ ಮಿಲ್ಕ್ ಕೊಡೋದು, ಬಿಸ್ಕೆಟ್ ಕೊಡೋದು, ಆಮೇಲೆ ಜ್ಯೂಸ್ ಕೊಡೋದು. ಯಾಕೆ ಹೇಳಿ? ಅವೆಲ್ಲ ತಿಂದಿದ್ರೆ, ಅವೆಲ್ಲ ಕುಡ್ದಿದ್ರೆ ನಿಮ್ಗೆ ಆಟ ಆಡುವಾಗ ಸುಸ್ತಾಗಲ್ಲ. ನಮ್ಮ ರಾಹುಲ್ ದ್ರಾವಿಡ್ಗೆ ಜಾಸ್ತಿ ಸುಸ್ತಾಗುತ್ತೆ. ಅದಕ್ಕೆ ಅವರು ಆಲ್ವೇಸ್ ಒಂದು ಸ್ಪೆಷಲ್ ಡ್ರಿಂಕ್ನ ರೆಡಿಮೇಡ್ ಇಟ್ಕೊಂಡಿರ್ತಾರೆ. ದಟ್ ಈಸ್ ಒನ್ ಸ್ಪೆಷಾಲಿಟಿ ಆಫ್ ರಾಹುಲ್ ದ್ರಾವಿಡ್. Okay, go for the last one. We will complete off. Combine the following sentence using conditional form of verbs. Verb is an action word. We will use a condition. Why are you not tall? Okay. ನೀವು ಹೇಳಿದ್ರೆ ನಾನು ಸಿನಿಮಾಗೆ ಬಂದೆ. ನೀವು ಹೇಳಿದ್ರಿಂದ. Just because you told, I came to movie. Otherwise, I wasn't interested in this movie at all. ನೀವು ಹೇಳಿದ್ರಿಂದ or ಹೇಳಿದ್ದಕ್ಕೆ. ನೀವು ಹೇಳಿದಂತೆ ನಾನು ಸಿನಿಮಾಗೆ ಹೇಳಿದ್ದಕ್ಕೆ ನಾನು ಸಿನಿಮಾಗೆ ಬಂದೆ. ನೀವು ಹೇಳಿದಕ್ಕೆ ನಾನು ಸಿನಿಮಾಗೆ ಬಂದೆ. ನಮ್ಮ ಡ್ಯಾಡಿ ಹೇಳಿದ್ದಕ್ಕೆ ನಾನು ಕನ್ನಡ ಕಲಿಯಲು ಶುರು ಮಾಡಿದೆ. ನಮ್ಮ ಕೋಚ್ ಹೇಳಿದ್ದಕ್ಕೆ ನಾನು ಬಾಲನ್ನು ಜೋರಾಗಿ ಬಿಸಾಡಿದೆ. ಓಕೆ, ನೆಕ್ಸ್ಟ್ ಮಿಕಾಯಲ್. ಅವರು ಕತೆ ಬರ್ದ್ರಿಂದ ಅವ್ರ ಕತೆ ಬರೆದ್ರು, ನಾನು ಓದಿದೆ. ಅವರು ಕತೆ ಬರ್ದಿದ್ರಿಂದ ನಾನು ಓದಿದೆ.
ಆ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವುದೋ ಒಂದು ಒಳ್ಳೆ ಕತೆ ಇರುತ್ತೆ, ಯಾವುದೋ ಒಂದು ಕೆಟ್ಟ ಕತೆ ಇರುತ್ತೆ. ಅವರು ಕತೆ ಬರ್ದಿದ್ರಿಂದ ನಾನು ಓದಿದೆ. ಆ ಕತೆನೇ ಅಲ್ಲಿ ಇರಲಿಲ್ಲ ಅಂದರೆ ನಾನು ಓದ್ತಿರ್ಲಿಲ್ಲ. ಅವರು ಪುಸ್ತಕದಲ್ಲಿ ಬರ್ದಿದ್ರಿಂದ ನಾನು ಓದಿದೆ, ಅವ್ರು ಬರೀಲಿಲ್ಲ ಅಂದಿದ್ರೆ ನಾನು ಓದ್ತಿರ್ಲಿಲ್ಲ. ಯಾ ನೆಕ್ಸ್ಟ್. ಮಗು ಅಳ್ತು ತಾಯಿ ಹಾಲು ಕೊಟ್ಲು. So what is altu and kotlu? Crying. Altu is crying, kotlu means giving. Gave. Magu Because the child cried, mom gave her milk. ಮಗು ಅತ್ತಕ್ಕೆ ತಾಯಿ ಅತ್ತಿದ್ರಿಂದ ಎಲ್ ವಿಲ್ ಗೆಟ್ ರಿಮೂವ್ಡ್. ಮಗು ಅತ್ತಿದ್ರಿಂದ ತಾಯಿ ಹಾಲು ಕೊಟ್ಲು. ಮಗು ಅಳ್ತಿದ್ರಿಂದ ಬಿಕಾಸ್ ಶಿ ವಾಸ್ ಕ್ರೈಯಿಂಗ್. ಮಗು ಅಳ್ತಿದ್ರಿಂದ ಬಿಕಾಸ್ ದ ಚೈಲ್ಡ್ ವಾಸ್ ಕ್ರೈಯಿಂಗ್, ತಾಯಿ ಹಾಲು ಕೊಟ್ಲು. ಮಗು ಅಳ್ತಿದ್ರಿಂದ ತಾಯಿ ಹಾಲು ಕೊಟ್ಲು. ನನಗೆ ಹಸಿವಾಗ್ತಿದ್ರಿಂದ ತಾಯಿ ನನಗೆ ಊಟ ಕೊಟ್ಲು. ಆರ್ ನನಗೆ ಹಸಿವಾಗ್ತಿದ್ರಿಂದ ನಾನು ಹೋಟೆಲ್ಗೆ ಹೋಗಿ ಊಟ ಮಾಡಿದೆ. ಓಕೆ ನೆಕ್ಸ್ಟ್. ನೀವು ಕನ್ನಡ ಕಲ್ತಿದ್ರೆ ಪುಸ್ತಕ ಓದ್ಬೋದು. ನೀವು ಕನ್ನಡ ಕಲ್ತ್ರೆ. ಓಕೆ, ಯು ಮೇಡ್ ದ ರೈಟ್ ಆನ್ಸರ್. ಓಕೆ ನೆಕ್ಸ್ಟ್. ನಿಮ್ಮ ತಂದೆ ಮನೆಗೆ ಹೋದ್ರು ನೀವು ಹೋಗ್ಬೇಕು. ನಿಮ್ಮ ತಂದೆ ಮನೆಗೆ ಹೋದ್ರು ನೀವು ಹೋಗ್ಬೇಕು. ಯು ಕ್ಯಾನ್ ಯೂಸ್ 2, 3 ದೇರ್. ನಿಮ್ಮ ತಂದೆ ಮನೆಗೆ ಹೋದ್ರು, ಯುವರ್ ಫಾದರ್ ವೆಂಟ್ ಹೋಮ್, ಸೊ ಯು ಶುಡ್ ಆಲ್ಸೋ ಗೋ. ನಿಮ್ಮ ತಂದೆ ಮನೆಗೆ ಹೋದ್ರು, ಅದರಿಂದ ನಿಮ್ಮ ತಂದೆ ಮನೆಗೆ ಹೋಗಿದ್ರಿಂದ ಹೋಗ್ಬೇಕು. ಓಕೆ ರಫೇಲ್, ವಿ ವಿಲ್ ಕ್ಯಾಚ್ ಯು ನೆಕ್ಸ್ಟ್ ವೀಕ್. ಓಕೆ. ನಮಸ್ಕಾರ, ಧನ್ಯವಾದಗಳು.